ಶಾಶ್ವತ ವಿದುಹು ಶಾಶ್ವತಲ್ಲಿ ಏಲಿ ಆರ್ವ ಚಂದ್ರಣ್ಣಿಗಿಂತೆ ಪರಕಾಶ್ಮಾನ್ವಾಡ್ ಗುವ್ನು ಹೊಂದಿರುವ ಸ್ವಾಮಿ ಹದ್ದುಗೆ ಅನ್ಯಾಲ್ನೂ ಪ್ರೀತಿಸುತ್ತಿದ್ದನು. ಅವರು ಪ್ರಾಚೀನ್ ಆಲ್ದಮಡ್ ಕೆಲ್ಗೆಂ ದುವೆಯಾಗ್ಲೂ ಯೋಚಿಸಿದ್ರು. ಆದ್ರೆಂ ದುವೆದಿಂದಂದು ದುರಂತ್ ಹವಿಸಿತು. ಅನಿಲ್ ಪಿಲ್ಕೆಂದಿ ಬಲ್ಲಿ ಅಪ್ಕಾತ್ಕಿದ್ದಾಯ್ತು. ಮಿತ್ತು ಅವಳು ಎಂದಿಗೂ ಮೆತ್ತವನ್ನು ತಲುಪಲಿಲ್ಲ. ಆರ್ವನ್ ಚಕ್ತು ಛಿದ್ರವಾಯಿತು. ಪ್ರತಿ ರಾತ್ರಿ ಅವನು ಆಲ್ದಮಡ್ಗೆ ಹಿಂತಿರುಗಿದ್ನು, ಕಾಯುತ್ತಿದ್ನು, ಪ್ರಾರ್ಥಿಸುತ್ತಿದ್ನು, ಅವಳ ಹೆಸರನ್ನು ಕರೆಯುತ್ತಿದ್ನು. ಒಂದು ಬಿರುಗಾಳಿಯ ರಾತ್ರಿ ಅವಳು ಕನ್ನಿಸಿಕೊಂಡಳು. ಅವಳದುವಿನ ಸೀರೆ ನುದ್ರಿಸಿ ಅವಳ ಮುಖವು ಮಸುಕೆಯಾಗಿತ್ತು. ಅವಳ ಕಣ್ಗಾಲುಗಳು ಮೌಂದಲಿ ಪ್ರತಿಧ್ವನಿಸುತ್ತಿದ್ವು. ಆರ್ವನ್ ಹಾರ್ಡೇವು ಜಿಗಿಯಿತು. ಅವನು ಅವಳನ್ನು ಅಪ್ಪಿಕೊಂಡು ಪಿಸುಗುತ್ತುತ್ತಾ ನೀನು ಎನ್ನ ಬಲ್ಲಿಗೆ ಹಿಂತಿರುಗಿದೆ ಎಂದು ಪಿಸುಗುತ್ತಿದ್ನು. ಅವಳ ದೀವನೆ ಮರ್ದುವಾಗಿತ್ತು, ಬುತೀಕ್ ಮುರಿದು ಹೋಗಿತ್ತು. ನಾನು ಭರವಸೆ ನೀಡಿದ್ದೇನೆ. ಸಾವು ನನ್ನೂ ತದ್ದೇಲು ಪ್ರಯತ್ನಿಸಿದ್ರು. ಆ ರಾತ್ರಿ ಅಂದ ಗ್ರಾಮಸ್ಥರು ಆಗಾಗ್ಗೆ ಆರ್ವ್ ಮಂಜೆನ್ ಮೂಲಕ್ ತನ್ನುವುದುವಿನೊಂದಿಗೆ ಕೈ ಹಿದ್ದಿದುಂದೆಯುವುದನ್ನು ನೋದುತ್ತಿದ್ರು. ಆದ್ರೆ ಅವರು ಹಿಂಬಾಲಿಸಿದ ಅವನು ಮಾತ್ರ ಎದ್ನು. ಗುತ್ತ ಖಾಲಿಗಾಲಿಯನ್ನು ಹಿಡಿದುಕೊಂಡಿದ್ದ. ಕೆಲವರು ತೆಂಪ್ರೀತಿ ಶಾಪಗ್ರಸ್ತ್ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅದು ಶಾಶ್ವತ್ ಎಂದು ಹೇಳುತ್ತಾರೆ. ಆಲ್ದಮರ್ಗೆ ಮಾತ್ರ ಸ್ಥಿತಿಲಿದೆ. ಅಲ್ಲಿ ಪ್ರತಿ ರಾತ್ರಿ 2 ನೆರಳುಗಳು ಒತ್ತಿಗೆ ಕುಳಿತುಕೊಳ್ಳುತ್ತವೆ. ಮುಂದಿನ ಆ ವೃತ್ತಿಯನ್ನು ನಾನು ದಾರಕತವಿಸ್ತನೋ ದಿಗೆ ಭ್ಯಾಂಗೊಳಿಸಬೇಕೆ. ನೀವು ಬಿಸುತ್ತೀರಾ ಅಥವಾ ಹೆಕ್ಕು ರೋಮಿಯಾ ಎಂತಿಕ್ ಆದ್ರೆ ಇನ್ನೂ ಕಾಡುವಂತೆ ಮಾಡಬೇಕೆ.